ಮುಕುಂದ ಅಂತೇಳಿ ನನ್ನ ಹೆಸರು. ಇದು ಗೆಜ್ಜಲಗೆರೆ, ಮಂಡ್ಯ ಮದ್ದೂರು ತಾಲೂಕು ಗೆಜ್ಜಲಗೆರೆ ಗ್ರಾಮಕ್ಕೆ ಸೇರುತ್ತೆ. ನಮ್ಮದು 7 ಎಕರೆ ತೋಟ ಇದೆ ಇಲ್ಲಿ. ನಾವು ಅಡಿಕೆ, ತೆಂಗು, ಮಾವು, ಮೆಣಸು ಇತ್ಯಾದಿಗಳನ್ನ ಬೆಳೀತಾ ಇದ್ದೀವಿ. ನಾವು ಈ ಒಂದು ಇದನ್ನು ನಮ್ಮ ಸ್ವಂತ ಐಡಿಯಾ ಮೇಲೆ ನಾವು ಈ ಭತ್ತ ಬೆಳೆಯೋದಕ್ಕೆ ಕಮ್ಮಿ ಜಮೀನಿರೋರಿಗೆ ಕಮ್ಮಿ ನೀರು ಖರ್ಚಾಗುವಂಥದ್ದು ಅಂಥದಕ್ಕೋಸ್ಕರ ಈ ಭತ್ತನ ಕಂಪ್ಲೀಟ್ ಇವಾಗ ಬೆಳೀತಾ ಇದ್ದೀವಿ. ಫಸ್ಟ್ ಇದು ಸ್ಯಾಂಪಲ್ಗೆ ನಾವು ಒಂದು ಅರ್ಧ ಕುಂಟೆಗೆ ಹಾಕಿದ್ದೀವಿ. ಈ ನೆಕ್ಸ್ಟ್ ಇದರ ಈ ಉತ್ಪತ್ತಿ ನೋಡಿಕೊಂಡು ಇನ್ನೊಂದು ಎಷ್ಟಾಗಿ ಮಾಡೋದು. ಕಮ್ಮಿ ಇದಿರೋರು, ಜಮೀನಿರೋರು, ನೀರಾವರಿ ಕಮ್ಮಿ ಇರೋರು ಅಚ್ಚುಕಟ್ಟಾಗಿ ಬೆಳೆಯೋದಕ್ಕೆ ಅವ್ರಿಗೊಂದು ದಾರಿ ಆಗಲಿ ಅಂತೇಳಿ ನಾವು ಇದನ್ನು ಮಾಡಿದ್ದೀವಿ. ಇದರಿಂದ ಫಲ ಸಿಗ್ಬೋದು ಅನ್ನೋ ಐಡಿಯಾ ನಮಗಿದೆ. ಇದು ಎಷ್ಟು ದಿನ ಆಯಿತು ಭತ್ತನ? ಮತ್ತೆ ನೆಡ್ಬೇಕಾದ್ರೆ ಯಾವ ಥರ ನೆಟ್ರಿ? 28 ದಿನ ಆಗಿದೆ. ಇದು ನಾಟಿ ಅಂದರೆ ಭತ್ತನೇ ನಾಟಿ ಮಾಡಿದ್ದೀವಿ. ದಾರದಲ್ಲಿ ಗೆರೆ ಎಳೆದು ಆ ಗೆರೆಗೆ ಭತ್ತ ಹಾಕ್ಕೊಂಡು ಹೋಗಿದ್ದೀವಿ. ಭತ್ತ ಮೊಳಕೆ ಬಂದು ಅದಾದಮೇಲೆ ಹಾಗೇ ಡೆವಲಪ್ ಆಗಿದೆ ಅದು ಕಂಪ್ಲೀಟಾಗಿ. ಏನೇನು ಗೊಬ್ಬರ ಕೊಟ್ರಿ ಇದಕ್ಕೆ? ಗೊಬ್ಬರ ಬರೀ ನಮ್ಮ ಕೊಟ್ಟಿಗೆ ಗೊಬ್ಬರ, ಬೇರೆ ಯಾವ ಥರದ್ದು ಇದ್ರದ್ದು ಗೊಬ್ಬರನ ನಾವು ಇಂಗ್ಲೀಷ್ ಗೊಬ್ಬರ ಹಾಕಿಲ್ಲ. ಬರೀ ಕೊಟ್ಟಿಗೆ ಗೊಬ್ಬರನೇ, ಸಗಣಿ ಗೊಬ್ಬರ. ಮೊದಲು ಜಮೀನೆಲ್ಲ ಮಟ್ಟ ಮಾಡಿಕೊಂಡು ಗೊಬ್ಬರ ಕೊಟ್ಟು ಅದಾದಮೇಲೆ ನಾವು ಭತ್ತನ ಹಾಕ್ಕೊಂಡು ಹೋಗಿ ನಾಟಿ ಮಾಡಿಲ್ಲ. ಇದು ಆ್ಯಕ್ಚುಲಿ ಭತ್ತನೇ ಉದುರಿಸ್ಕೊಂಡು ಹೋಗಿ ಕುಂಟೆ ಥರ ಮಾಡಿ. ನೀರು ಯಾವ ಥರ ಕೊಡ್ತೀರಾ? ಎಷ್ಟು ದಿನಕ್ಕೊಂದ್ಸಲ ಕೊಡ್ತೀರಾ? ನೀರು ಈ ಪೈಪಲ್ಲಿ ಇವಾಗ ಹೊಸ ಥರ ಪೈಪ್ ಬಂದಿದೆ. ಆ ಪೈಪಲ್ಲಿ 5-6 ಹೋಲ್ ಇರುತ್ತೆ. ಆ ಹೋಲು ಆನ್ ಮಾಡಿದ್ರೆ ಮಳೆ ಥರ ಸ್ಪ್ರೆಡ್ ಆಗುತ್ತೆ. ಫೌಂಟನ್ ಟೈಪಲ್ಲಿ ಎಲ್ಲ ಗಿಡಕ್ಕೂ ನೀರು ಹೋಗೋ ಥರ ಆಗುತ್ತೆ ಇದು ಕಂಪ್ಲೀಟಾಗಿ. ಅದು ನೀರು ಕಮ್ಮಿ ಖರ್ಚಾಗುತ್ತೆ. ದಿನಕ್ಕೆ ಒಂದು ದಿನಕ್ಕೆ ಒಂದು ಸತಿ ಕೊಟ್ಟರೆ ಸಾಕು, ಬೇಕಾದಷ್ಟು ಆಗೋಯ್ತು. ಈಗ ಭತ್ತನ ಹನಿ ನೀರಾವರಿ ಮೂಲಕ ಬೆಳಿಲಿಕ್ಕೆ ಹೊಸ ತಂತ್ರಜ್ಞಾನ ಇದು ಮಾಡಿದ್ದೀರಾ. ಇದರ ಮೂಲ ಉದ್ದೇಶ ಏನು? ಇತರ ರೈತರುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಡ ರೈತರಿಗೆ ಅಂದರೆ ಕಮ್ಮಿ ಜಮೀನು ಇರೋರಿಗೆ ಇದು ಉಪಯೋಗಕ್ಕೆ ಬರಲಿ. ಅವರು ಇದನ್ನು ನೋಡಿ ಕಲ್ತ್ಕೊಂಡು ಅವರು ಒಂದು 4-5 ಕುಂಟೆ ಇರೋರು, ಇಲ್ಲ ಮನೆ ಮುಂದ್ಗಡೆ ಜಮೀನು ಇದ್ದರೆ ಅಲ್ಲೂ ಬೆಳ್ಕೊಬೋದು ಆರಾಮಾಗಿ. ಒಂದು 4 ಕುಂಟೆ 5 ಕುಂಟೆ ಇರೋರಿಗೆ ನೀರು ಕಮ್ಮಿ ಖರ್ಚಾಗುತ್ತಲ್ಲ, ಅದರಿಂದ ಆರಾಮಾಗಿ ಬೆಳ್ಕೊಬೋದು. ಇವನ್ ಈ ಫೌಂಟನ್ ಅವಶ್ಯಕ ಇಲ್ದವ್ರು ಬೇಕಾದ್ರೆ ನೀರು ಎರ್ಸ್ಕೊಂಡ್ರು ನಡೀತೆ. ಬಾಕಿ ಡಬ್ಬದಲ್ಲಿ ನೀರು ಎರ್ಸ್ಕೊಂಡ್ರೂ ನಡೆಯುತ್ತೆ ಕೆಲಸ. ಇದು ಯಾವ ತಳಿ ಭತ್ತ ಹಾಕಿರೋದು ನೀವು? ಯಾವುದು ರಾಜಮುಡಿ ಹಾಕಿ ಭತ್ತ, ರಾಜಮುಡಿ ಅಂತೇಳಿ. ಇದು ಡ್ರಿಪ್ ಟೇಪ್ ಅಂತ ಹೇಳಿ ಹೊಸ ಟೆಕ್ನಾಲಜಿ. ಇದು 25 ಅಡಿ ಇದೆ. 25 ಅಡಿ ಆದಮೇಲೆ ಈ ಕಡೆ 10 ಅಡಿ, ಈ ಕಡೆ 10 ಅಡಿಗೆ ಮಾಡಿದ್ದೀವಿ. ಏನಿಲ್ಲ, ಒಂದು ದಿನಕ್ಕೆ ಒಂದು 10 ನಿಮಿಷ ನೀರು ಕೊಟ್ಟರು ಬೇಕಾದಷ್ಟು ನೀರಾಗುತ್ತೆ. ಇದಕ್ಕೆ ಒಳ್ಳೆ ಚೆನ್ನಾಗಿ ಬೆಳಿಬೋದು. ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಕಮ್ಮಿ ನೀರಿಗೂ ಅಚ್ಚುಕಟ್ಟಾಗಿ ಬೆಳ್ಕೊಬೋದು ಇದು. ಹೆಚ್ಚಿನ ಕೃಷಿ ತಾಂತ್ರಿಕ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.